ಒಂದು ಡಿಫ್ರೆಂಟ್ ಮಸಾಲೆನ ಹಾಕ್ಬಿಟ್ಟು ಮಜ್ಜಿಗೆ ಹುಳಿ ರೆಸಿಪಿನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ 2 ಟೊಮೆಟೊ, ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಧನಿಯಾ ಪೌಡರು, 1 ಸ್ಪೂನು ಖಾರದ ಪೌಡರು, ನಂತರ ಒಂದು ಅರ್ಧ ಕಟ್ ಮಾಡಿರೋಂತಹ ಈರುಳ್ಳಿನ ಹಾಕೋಬಿಟ್ಟು ರುಬ್ಲಿಕ್ಕೆ ಅವಶ್ಯಕತೆ ಇರೋಷ್ಟು ನೀರನ್ನ ಹಾಕೋಬಿಟ್ಟು ಸಣ್ಣದಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ. ಇನ್ನು ಸಾಂಬಾರ್ಗೆ ಬೇಕಾದಂತಹ ಮಜ್ಜಿಗೆನೂ ಸಹ ರೆಡಿ ಮಾಡಿ ಎತ್ತಿಟ್ಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆ, ಈರುಳ್ಳಿ, ಕರಿಬೇವು, ಒಂದು ಒಣಮೆಣಸಿನಕಾಯಿನ ಹಾಕೋಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡು ನಂತರ ರುಬ್ಬಿರೋಂಥ ಖಾರ, ಅದು ಬೇಯಲಿಕ್ಕೆ ಅವಶ್ಯಕತೆ ಇರೋಷ್ಟು ನೀರನ್ನು ಹಾಕೋಬಿಟ್ಟು ಗಟ್ಟಿ ಕನ್ಸಿಸ್ಟೆನ್ಸಿಲಿ ಅದನ್ನು 5 to 10 ಮಿನಿಟ್ಸ್ ಬೇಯಿಸ್ಕೊಳ್ತಾ ಬನ್ನಿ. ನಂತರ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಇವಾಗಲೇ ನೀವು ಆ್ಯಡ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂದಾಗ ಲಾಸ್ಟು ಇನ್ನೊಂದು 5-10 ಮಿನಿಟ್ಸಲ್ಲಿ ಆಫ್ ಮಾಡ್ತೀನಿ ಅಂದಾಗ ಕಡ್ದಿರೋಂತಹ ಮಜ್ಜಿಗೆನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಮಜ್ಜಿಗೆ ಹಾಕಿದ ಮೇಲೆ ಜಾಸ್ತಿ ಬೇಯಿಸೋವಂತಹ ಅವಶ್ಯಕತೆ ಇಲ್ಲ. 5 ಮಿನಿಟ್ಸ್ ಬೇಯಿಸಿದರೆ ಸಾಕಾಗುತ್ತೆ. ಒಂದು ಸತಿ ಅದು ಕುದಿ ಬಂದಾದ ನಂತರ ಬಿಸಿ ಬಿಸಿಯಾದಂತಹ ಮಜ್ಜಿಗೆ ಹುಳಿ ಸಾಂಬಾರು ರೆಡಿ ಆಗುತ್ತೆ. ಈ ಸಾಂಬಾರನ್ನ ಅನ್ನದ ಜೊತೆ, ಮುದ್ದೆ ಜೊತೆ, ಎರಡರ ಜೊತೆನೂ ಸಹ ಮ್ಯಾಚ್ ಆಗುತ್ತೆ. ಟೋಟಲ್ ಡಿಫ್ರೆಂಟ್ ಆಗಿರುತ್ತೆ. ಒಂದು ಸತಿ ಈ ಮೆಥಡಲ್ಲಿ ಟ್ರೈ ಮಾಡಿ.